ಗಿಣ್ಣು ಅಂದ್ರೆ ಎಲ್ರು ಕೂಡ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಾಂಪ್ರದಾಯಿಕ ಸ್ವೀಟ್ ಅಲ್ಲಿ ಒಂದಾಗಿದೆ. ಗಿಣ್ಣನ್ನ ಪ್ರತಿಯೊಬ್ರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ನಾನಿಲ್ಲಿ ಅವಲಕ್ಕಿನಲ್ಲಿ ಯಾವ ರೀತಿ ಗಿಣ್ಣನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸುಲಭವಾಗಿ ಹಾಗೆ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಅವಲಕ್ಕಿ ಗಿಣ್ಣು ಅಂದ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಕಡಾಯಿಯನ್ನ ಬಿಸಿಗಿಟ್ಟು ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಂತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಲರ್ ಕೂಡ ಚೇಂಜ್ ಆಗಿ ಸಿಪ್ಪೆ ಕೂಡ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನೋಡಿ, ಇಷ್ಟ ಆದ್ರೆ ಸಾಕು. ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಂಡು ಯಾವ ಕಪ್ ನಲ್ಲಿ ಕಡಲೆ ಬೀಜನ ತಗೊಂಡಿದ್ವಿ ಅದೇ ಕಪ್ ಅಳತೆನಲ್ಲಿ ಕಾಲ್ ಕಪ್ ಆಗುವಷ್ಟು ಹುರಿಗಡ್ಲೆನೂ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಹುರಿಗಡ್ಲೆನ ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋದೇನ್ ಬೇಡ. ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನಂತರ ಹುರಿದಿಟ್ಕೊಂಡಂತಹ ಕಡ್ಲೆ ಬೀಜನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಪೂರ್ತಿಯಾಗಿ ತಣ್ಣಗಾದ ನಂತರ ಕಡಲೆ ಬೀಜದಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ಕಡಲೆ ಬೀಜನ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂತಾ ಇದ್ದೀನಿ. ಜೊತೆಗೆ ಹುರಿದಿಟ್ಕೊಂಡಂತಹ ಕಡಲೆನೂ ಕೂಡ ಹಾಕೊಂತಾ ಇದ್ದೀನಿ. ಕಡಲೆ ಮತ್ತು ಕಡಲೆ ಬೀಜನ 2-3 ಪಪ್ ಆಗೋ ರೀತಿ ಆನು ಆಫು ಮಾಡ್ಕೊಂತ ರುಬ್ಕೊಂಡ್ಬರ್ಬೇಕು. ಆನು ಆಫು ಮಾಡ್ಕೊಂತ ಪಪ್ ಮಾಡ್ಕೊಂಡ್ ಬಂದಿದ್ದಾಗಿದೆ. ಇಷ್ಟ ಆದ್ರೆ ಸಾಕು. ತುಂಬಾನೇ ನೈಸ್ ಆಗಿ ಪುಡಿ ಮಾಡ್ಕೋಬಾರ್ದು. ಆನು ಆಫು ಮಾಡ್ಕೊಂತ 2-3 ಪಪ್ ಆಗೋ ರೀತಿ ಈ ರೀತಿ ಮಾಡ್ಕೊಂಡ್ರೆ ಸಾಕು. ತಿನ್ಬೇಕಾದ್ರೆ ಬಾಯಲ್ಲಿ ಸಿಗ್ಬೇಕು ಆ ರೀತಿ ಪಪ್ ಮಾಡ್ಕೊಂಬಂದ್ರೆ ಸಾಕು. ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಸ್ಟವ್ ಆನ್ ಮಾಡಿ ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಂಡು ಅರ್ಧ ಲೀಟರ್ ಗಿಣ್ಣಾಲನ್ನ ಹಾಕೊಂಡಿದೀನಿ. ಹಾಲನ್ನ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಕುದಿಸ್ಕೋಬೇಕಾದ್ರೆ ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಕುದಿಸ್ಕೋಬೇಕು. ಕುದಿ ಬರೋ ಟೈಮಲ್ಲಿ ಹಾಲು ಒಡೆದೋಗುತ್ತೆ ಈ ರೀತಿ. ಆದ್ರೆ ಇದನ್ನ ನೋಡಿದ ತಕ್ಷಣ ಹಾಲು ಒಡೆದೋಗಿದೆ ಚೆನ್ನಾಗಿಲ್ಲ ಅಂತ ಅಲ್ಲ, ಇದು ಗಿಣ್ಣಾಲ್ ಇದೇ ರೀತಿ ಬರೋದು. ನಂತರ ಒಂದು ಕುದಿ ಬಂದ ತಕ್ಷಣ ಒಂದ್ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂತಾ ಇದೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಗಿಣ್ಣು ಅನ್ನೋದು ತುಂಬಾನೇ ಸ್ವೀಟ್ ಆಗಿದ್ರು ಚೆನ್ನಾಗಿರೋದಿಲ್ಲ. ಒಂದ್ ಮೀಡಿಯಂ ಅಲ್ಲಿ ಇರ್ಬೇಕು. ಈಗ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಹಾಲನ್ನ ಕುದಿಸ್ಕೋಬೇಕಾಗತ್ತೆ. ಈಗ ಬೆಲ್ಲ ಎಲ್ಲ ಕರಗಿದೆ. ನಂತರ ಕಡಲೆ ಮತ್ತು ಕಡಲೆ ಬೀಜನ ಪಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂತಾ ಇದೀನಿ. ಪೂರ್ತಿಯಾಗಿ ಸೇರಿಸ್ಕೊಂಡಿದೀನಿ. ನಂತರ ಯಾವ ಕಪ್ ಅಳತೆನಲ್ಲಿ ಕಡಲೆ ಬೀಜ ಕಡಲೆನ ತಗೊಂಡಿದ್ನೋ ಅದೇ ಕಪ್ ಅಳತೆನಲ್ಲಿ ಅವಲಕ್ಕಿನ 1 ಕಪ್ ಆಗೋಷ್ಟು ಅವಲಕ್ಕಿನ ತೊಳೆದು ಒಂದ್ 5 ನಿಮಿಷ ನೆನ್ಸ್ಕೊಂಡಿದ್ದೆ. ಇದನ್ನು ಕೂಡ ಹಾಕೊಂತಾ ಇದ್ದೀನಿ. ಈ ರೀತಿ ಅವಲಕ್ಕಿಯಿಂದನೂ ಕೂಡ ಒಂದ್ಸರಿ ಮಾಡಿ ನೋಡಿ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಂತರ ಅದೇ ಕಪ್ ಅಳತೆನಲ್ಲಿ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನ ತುರಿದು ಹಾಕೊಂತಾ ಇದ್ದೀನಿ. ಈ ಎಲ್ಲಾ ಪದಾರ್ಥಗಳು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ತಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ದಪ್ಪ ತಳ ಇರುವಂತಹ ಪಾತ್ರೆನ ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೋಬೇಕು. ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೊಂಡ್ರೆ ಸಾಕು, ರೆಡಿ ಆಗ್ಬಿಡುತ್ತೆ. ಈ ಅವಲಕ್ಕಿ ಗಿಣ್ಣನ್ನ ಮಾಡ್ಕೊಳ್ಳೋದಕ್ಕೆ 10-15 ನಿಮಿಷ ಸಾಕು. ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡ್ರೆ 10-15 ನಿಮಿಷದಲ್ಲೆಲ್ಲ ಈ ಗಿಣ್ಣು ರೆಡಿ ಆಗ್ಬಿಡುತ್ತೆ. ಗಿಣ್ಣು ಅಂತ ಬಂದ್ರೆ ಪ್ಲೇನ್ ಗಿಣ್ಣು ಮಾಡ್ತಾರೆ, ಹಾಗೆ ಅಕ್ಕಿಲೂ ಕೂಡ ಗಿಣ್ಣು ಮಾಡ್ತಾರೆ, ಅವಲಕ್ಕಿ ಗಿಣ್ಣು ಮಾಡ್ತಾರೆ, ಇನ್ನು ಹಲವಾರು ವಿಧಾನಗಳಲ್ಲಿ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಗಿಣ್ಣು ಇಷ್ಟ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ಅವಲಕ್ಕಿ ಗಿಣ್ಣನ್ನು ಕೂಡ ನೀವು ಟ್ರೈ ಮಾಡ್ತೀರಾ ಅನ್ಕೊಂತೀನಿ. ಈ ಗಿಣ್ಣಿನ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ವಿಧವಾದಂತಹ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿರೋರು ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.